ಇಲ್ಲಿ ಇವತ್ತು ನಾವು ನಮ್ಮ ತಾವರೆಕೆರೆ ಗ್ರಾಮದಲ್ಲಿ ವಿಶೇಷವಾಗಿ ನಮ್ಮ ಆಲ್ಮತಸ್ಥ ಸಮುದಾಯಕ್ಕೆ ಸೇರಿದಂತ ರಾಮೇಶ್ವರ ಸ್ವಾಮಿ, ಸಿದ್ದೇಶ್ವರ ಸ್ವಾಮಿ ಮತ್ತು ಬೀರೇಶ್ವರ ಸ್ವಾಮಿ ದೇವಾಲಯಕ್ಕೆ ಏನು ಸಂಪರ್ಕ ರಸ್ತೆ ಇತ್ತು, ಸುಮಾರು ವರ್ಷಗಳಿಂದ ಅಲ್ಲಿ ಸಮುದಾಯದ ಬೇಡಿಕೆ ಇತ್ತು, ಅದಕ್ಕೊಂದು ಸಂಪರ್ಕ ರಸ್ತೆ ಮಾಡ್ಕೊಡ್ಬೇಕು ಅಂತ ಹೇಳಿ ಇವತ್ತು ನಾವು ಇಲ್ಲಿ ನಮ್ಮ ಎಲ್ಲ ಮುಖಂಡರುಗಳು, ರಾಜಶೇಖರನ್ ಅವರು, ಸುತ್ತಮುತ್ತ ಇರ್ತಕ್ಕಂಥ ನಮ್ಮ ಎಲ್ಲ ನಾಯಕರುಗಳೆಲ್ಲರೂ ಸೇರ್ಕೊಂಡು ದೇವಾಲಯಕ್ಕೆ ಬೇಕಾದಂತ ಸಂಪರ್ಕ ರಸ್ತೆನ ಅಕ್ಕಪಕ್ಕ ಇದ್ದಂತ ಗ್ರಾಮಸ್ಥರನ್ನ ವಿಶ್ವಾಸಕ್ಕೆ ತಗೊಂಡು ಕಂದಾಯ ಇಲಾಖೆ ಕಡೆಯಿಂದ ಅಳತೆ ಮಾಡಿಕೊಂಡು ಒಂದು ಜಾಗ ಎಣಿಸಿ ರಸ್ತೆ ಸಂಪರ್ಕ ಮಾಡ್ಕೊಟ್ಟಿದ್ವಿ. ಸುಮಾರು 10-15 ವರ್ಷಗಳ ನಂತರ ಎಲ್ಲ ಇರ್ತಕ್ಕಂಥ ಸಂಬಂಧದ ಒಪ್ಪಿರ್ತಕ್ಕಂಥವ್ರೆಲ್ಲರೂ ಕೂಡ ಇವತ್ತು ಬಂದಲ್ಲಿ ಏಪ್ರಿಲ್ 5ನೇ ತಾರೀಕಿಂದ ಹಬ್ಬಗಳ ಆಚರಣೆ ಪ್ರಾರಂಭ ಆಗುತ್ತೆ. ವಿಶೇಷವಾಗಿ ಏಪ್ರಿಲ್ 5ನೇ ತಾರೀಕು, 4, 5, 6ನೇ ತಾರೀಕು, ವಿಶೇಷವಾಗಿ ಏಪ್ರಿಲ್ 5ನೇ ತಾರೀಕು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಆ ಒಂದು ಸಂದರ್ಭದಲ್ಲಿ ರಸ್ತೆ ಮಾಡ್ಕೊಡೋದಲ್ಲದೆ ರಸ್ತೆಗೆ ಏನು ಬೇಕಾದಂತ ಡಾಂಬಾರ್ ವ್ಯವಸ್ಥೆಯನ್ನು ಎಲ್ಲ ಪೂರ್ತಿ ಮಾಡಿಕೊಟ್ಟು ಸುಸಜ್ಜಿತವಾದಂತಹ ವ್ಯವಸ್ಥೆಯನ್ನು ಮಾಡ್ಕೊಡ್ಬೇಕಾಗಿದೆ. ಇವತ್ತು ಸಮುದಾಯದ ಪರವಾಗಿ ನಾವು ಮಾಡ್ಕೋದಾಗಿವೆ. ಒಟ್ಟಾರೆ ಇದೆಲ್ಲ ಸೇರಿ ನಾವು ಖರ್ಚುಗಳನ್ನ ನೋಡಿದ್ರೆ ಸುಮಾರು 1-1.5 ಕೋಟಿ ರೂಪಾಯಿ ಅಭಿವೃದ್ಧಿ ಕಾಮಗಾರಿಗಳನ್ನ ನಾವು ಕಳೆದ ಒಂದು ತಿಂಗಳಲ್ಲಿ ಇವತ್ತು ಸಮುದಾಯಕ್ಕೆ ಅನುಕೂಲ ಆಗ್ಲಿ. ನನ್ನ ಪ್ರಕಾರ 8-10 ಸಾವಿರ ಮನೆಗಳು ಇಲ್ಲಿ ಒಕ್ಕಲಿರ್ತಕ್ಕಂಥವ್ರಿದ್ದಾರೆ. ಅವ್ರ ಜೊತೆಗೆ ನಾವು ಇವತ್ತು ಎಲ್ಲಾ ಭಕ್ತಾದಿಗಳನ್ನ ಸೇರಿಸಿದ್ರೆ 40-50 ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು, 3 ಲಕ್ಷ ಜನದವರೆಗೂ ಕೂಡ ಭಕ್ತಾದಿಗಳಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದ್ರಿಂದ ಎಲ್ಲಾ ಮೂಲ ಸೌಕರ್ಯಗಳನ್ನ ಏನು ಒದಗಿಸ್ಕೊಡ್ಬೇಕಾಗಿದೆಯೋ ಅದೆಲ್ಲವಕ್ಕೂ ಕೂಡ ನಾವು ಸೇರ್ಕೊಂಡು ಇವತ್ತು ವ್ಯವಸ್ಥೆನ ಮಾಡ್ಕೊಟ್ಟಿದ್ದೀವಿ.